ಲೀನಿಯರ್ ಇನ್ಇಕ್ವಾಲಿಟಿ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಟರ್ವಲ್ಸ್ ಕಲ್ತ್ಕೊಂಡಿದ್ವಿ, ಹೌದಾ? ಓಪನ್ ಇಂಟರ್ವಲ್ ಎ ಕಮ ಬಿ ಅಂತ ಹೇಳಿದ್ರೆ ಈ ಥರ ಡಿನೋಟ್ ಮಾಡ್ತಿದ್ವಿ. ಇದರ ಮೀನಿಂಗ್ ಏನು? ಎ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಬಿ, ಹೌದಾ? ಸ್ಮಾಲ್ ಬ್ರ್ಯಾಕೆಟ್ ಇತ್ತು ಅಂದರೆ ಬರೀ ಲೆಸ್ ದ್ಯಾನ್ ಅಂತ ತೊಗೊತೀವಿ. ಅದೇ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಇತ್ತು ಅಂದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಬೈತಿ, ಹೌದಾ? ಬಿಗ್ ಬ್ರ್ಯಾಕೆಟ್ ಇತ್ತು ಅಂದರೆ ಆರ್ ಈಕ್ವಲ್ ಟು, ಹೌದಾ? ನೋಡಿ, ನಮಗೆ ಎರಡೂ ಟೈಪು ಬರೆಯೋದು ಗೊತ್ತಿರಬೇಕು. ನೆಕ್ಸ್ಟ್ ಇನ್ಇಕ್ವಾಲಿಟೀಸ್ ಇಂದು ಪ್ರಾಪರ್ಟೀಸ್ ಹೇಳಿದ್ವಿ. ಅಂದರೆ ಇಫ್ ವಿ ಆ್ಯಡ್ ಆರ್ ಸಪ್ರಾಕ್ಟ್ ಎನಿ ರಿಯಲ್ ನಂಬರ್ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ವಿ, ಹೌದಾ? ಅಂದ್ರೆ ಎ ಎಕ್ಸ್ ಪ್ಲಸ್ ಆರ್ ಮೈನಸ್ ಕೆ ಈಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಆರ್ ಮೈನಸ್ ಕೆ. ಅಂದರೆ ಎರಡೂ ಕಡೆ ಕೆನ ಆ್ಯಡ್ ಮಾಡಿದ್ವಿ, ಅದು ಸಪ್ರಾಕ್ಟ್ ಮಾಡಿದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎ ಪಾಸಿಟಿವ್ ರಿಯಲ್ ನಂಬರ್ ದೆನ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ವಿ, ಹೌದಾ? ಅಂದರೆ ಎ ಇಂಟು ಕೆ ಎಕ್ಸ್ ಗ್ರೇಟರ್ ದೆನ್ ಬಿ ಇಂಟು ಕೆ, ಹೌದಾ? ಅಥವಾ ಡಿವೈಡು ಮಾಡ್ಬೋದು. ಎ ಎಕ್ಸ್ ಬೈ ಕೆ ಈಸ್ ಗ್ರೇಟರ್ ದೆನ್ ಪಿ ಬೈ ಕೆ, ಹೌದಾ? ಅಂದರೆ ಇಲ್ಲಿ ಕೆ ಏನಾಗಿರ್ಬೇಕಿಲ್ಲಿ? ಪಾಸಿಟಿವ್. ಇಫ್ ವಿ ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ನೆಗೆಟಿವ್ ರಿಯಲ್ ನಂಬರ್ ದೆನ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳಿದ್ವಿ. ಅಂದ್ರೆ ಎ ಕೆ ಎಕ್ಸ್ ಲೆಸ್ ದ್ಯಾನ್ ಬಿ ಕೆ ಅಥವಾ ಎ ಎಕ್ಸ್ ಬೈ ಕೆ ಲೆಸ್ ದ್ಯಾನ್ ಬಿ ಬೈ ಕೆ. ಅಂದರೆ ಇಲ್ಲಿ ಕೆ ಇಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ವಿ, ಅದರಲ್ಲಿ ಕೆ ಏನಾಗಿರ್ಬೇಕು? ನಮಗೆ ಲೆಸ್ ದ್ಯಾನ್ 0 ಇರಬೇಕು. ಅಂದರೆ ಕೆ ಈಸ್ ನೆಗೆಟಿವ್ ಇತ್ತಾನೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್. ಇಫ್ ಕೆ ಈಸ್ ಪಾಸಿಟಿವ್ ಇತ್ತಾನೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಹೇಳಿದ್ವಿ. ಇಫ್ ವಿ ಟೇಕ್ ರೆಸಿಪ್ರೋಕಲ್ ದೆನ್ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಂತ ಹೇಳಿದ್ವಿ. ಅಂದರೆ 1 ಬೈ ಎ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಬೈ ಬಿ, ಹೌದಾ? ಎರಡು ಕಡೆ ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ ಅಂತ ಹೇಳಿದ್ವಿ, ಹೌದಾ? ಇಷ್ಟು ಪ್ರಾಪರ್ಟಿ ಹೇಳಿದ್ವಿ. ನೆಕ್ಸ್ಟ್ ನೋಡಿ, ಈ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ಸ್. Solve the following. Well, 1, x is a natural number. Solve the following. If x is a natural number, second, x is an integer. ಇದರ ಥರ್ಡ್, x is an real number. ಫಸ್ಟ್ ಪ್ರಾಬ್ಲಮ್, 30x ಲೆಸ್ ದ್ಯಾನ್ 200. ನೋಡಿದ್ದು ಮೂರು ಕೇಸಲ್ಲೂ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಒಂದು ಕೇಸಲ್ಲಿ ನ್ಯಾಚುರಲ್ ನಂಬರ್, ಇನ್ನೊಂದು ಇಂಟೀಜರ್ ಮತ್ತು ಇನ್ನೊಂದು ರಿಯಲ್ ನಂಬರ್ ಅಂತೇಳಿ ಸಿಂಪ್ಲಿಫೈ ಮಾಡ್ತಾ ಹೋಗೋದು ಅಷ್ಟೇ, ಗೊತ್ತಲ್ಲ? 30x ಇಸ್ ಲೆಸ್ ದ್ಯಾನ್ 200 ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ಡಿವೈಡಿಂಗ್ ಬೈ 30 ಮಾಡ್ತೀನಿ, ಎಕ್ಸ್ ಲೆಸ್ ದ್ಯಾನ್ 200 ಬೈ 30 ಬರಿಬೋದಲ್ಲ? ಮತ್ತು 30 ಅನ್ನೋದು ಪಾಸಿಟಿವ್, ದೇರ್ಫೋರ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಇದು, ಹೌದಾ? 0 0 ಕ್ಯಾನ್ಸಲ್ ಆಯಿತು. ಆದರೆ ಎಕ್ಸ್ ಲೆಸ್ ದ್ಯಾನ್ 20 ಬೈ 3 ಬಂತು, ಹೌದಾ? ಹಾಗಾದ್ರೆ ಕೇಸ್ 1ನಲ್ಲಿ ಏನು ಬರಿಬೋದು? ದೇರ್ಫೋರ್ ಕೇಸ್ 1ನಲ್ಲಿ ಎಕ್ಸ್ ಇಸ್ ಈಕ್ವಲ್ ಏನಂತ ಹೇಳೋದು? ನ್ಯಾಚುರಲ್ ನಂಬರ್ ತಾನೆ. ನ್ಯಾಚುರಲ್ ನಂಬರ್ ಯಾವಾಗಲೂ 1 2 3 4 ಈ ಥರ ಬರುತ್ತೆ. ಇದು 20 ಬೈ 3 ಅಂದರೆ ಅಪ್ರಾಕ್ಸಿಮೇಟ್ಲಿ 6 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಹೌದಾ? ಅಂದರೆ ಇಲ್ಲಿ ಏನೇನು ಬರ್ಬೋದು ಅಂದರೆ 1 2 3 4 5 6 ಬರುತ್ತೆ ಅಷ್ಟೇ, ಹೌದಾ? ಅದೇ ಥರ ಕೇಸ್ 2ಅಲ್ಲಿ 2 ಏನಂತ ಹೇಳೋದು? ಎಕ್ಸ್ ಇಸ್ ಅನ್ ಇಂಟೀಜರ್ ಅಂತ ಹೇಳಿದ್ದಾರೆ. ಇಂಟೀಜರ್ ಅಂತ ಹೇಳಿದ್ರೆ ಮೈನಸ್ ಇನ್ಫಿನಿಟಿನ ಬಂದ್ಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಲೆಸ್ ದ್ಯಾನ್ 20 ಬೈ 3 ಅಂದರೆ ಏನೇನು ಬರ್ಬೋದು ಅಂದರೆ ಈ ಥರ -2 -1 0 1 ಈ ಥರ ಅಪ್ ಟು 6 ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ನೋಡಿ, ಕೇಸ್ 3ಅಲ್ಲಿ ಎಕ್ಸ್ ಈಸ್ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ, ಹೌದಾ? ರಿಯಲ್ ನಂಬರ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 20 ಬೈ 3 ಅಂತಲೇ ಬರಿತೀವಿ. ಅಥವಾ ಇಲ್ಲಿ ಏನು ಬರಿಬೋದು ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಇಂಟರ್ವಲ್ಸಲ್ಲಿ ಬರಿತೀನಿ.
20/3ಗಿಂತ ಕಮ್ಮಿ ಇರಬೇಕು, ಮೈನಸ್ ಇನ್ಫಿನಿಟಿ ತನಕ ಹೋಗ್ಬೋದು ತಾನೆ, ಅದಕ್ಕೆ ಮೈನಸ್ ಇನ್ಫಿನಿಟಿ ಕೊಮ 20/3 ಈ ಥರ ಬಂತು ಹೌದಾ. ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕೊಮ 20/3. ಇಲ್ಲೇನಾದ್ರು ಆರ್ ಈಕ್ವಲ್ ಟು ಇತ್ತು ಅಂದರೆ ಇಲ್ಲೇನು ಬರಿಬೇಕಿತ್ತು ನಾವು, ಕ್ಲೋಸ್ಡ್ ಇಂಟರ್ವಲ್ ಬರಿಬೇಕಷ್ಟೆ ಹೌದಾ. ಯಾಕೆ ಐಡಿಯಾ ಗೊತ್ತಿರಬೇಕದು, ಈಸಿ ಇದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಒನ್, -12x ಲೆಸ್ ದ್ಯಾನ್ 30. ಐಡಿಯಾ ಸೇಮು, ಆದರೆ -12 ಇದೆ, ಕೇರ್ಫುಲ್ ಮಾಡಬೇಕು. ಇದನ್ನು ಡಿವೈಡಿಂಗ್ ಬೈ -12 ಮಾಡೋದ್ರಿಂದ ಇದು ಎಕ್ಸ್ ಆಗುತ್ತೆ, ಇದು 30/-12 ಬರುತ್ತೆ ಹೌದಾ. ಆದರೆ ನೆಗೆಟಿವ್ ನಂಬರಿಂದ ಡಿವೈಡ್ ಅಥವಾ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್, ಅಂದರೆ ಇದು ಗ್ರೇಟರ್ ದೆನ್ ಬರುತ್ತೆ ಹೌದಾ. ಅಂದರೆ ನೋಡಿ 6 5s 6 2s ಅಂದರೆ -5/2 ಬಂತು ಹೌದಾ. ಅಂದರೆ ಎಕ್ಸ್ ಗ್ರೇಟರ್ ದೆನ್ -5/2. ಹಾಗಾದ್ರೆ ಕೇಸ್ 1ನಲ್ಲಿ ಎಕ್ಸ್ ಗ್ರೇಟರ್ ದೆನ್ -5/2 ಅಂದರೆ ನ್ಯಾಚುರಲ್ ನಂಬರ್ಸ್ ಬರಿಬೇಕಲ್ಲ. -5/2 ಇಂದ ನ್ಯಾಚುರಲ್ ನಂಬರ್ಸ್ ಅಂದರೆ ಎಲ್ಲದೂ ಬರುತ್ತೆ, 1 2 3 4 ಈ ಥರ ಬರ್ತಾ ಹೋಗುತ್ತೆ ಹೌದಾ. ಕೇಸ್ 2 ಅಲ್ಲಿ ಇಂಟೀಜರ್ಸ್ ಅಂತ ಹೇಳಿದ್ದಾರೆ, ಅಂದರೆ -2.5ಗಿಂತ ಜಾಸ್ತಿ ಇರಬೇಕು, ಅಂದರೆ -2 -1 0 1 2 ಈ ಥರ ಬರುತ್ತೆ ಹೌದಾ. ಕೇಸ್ 3 ಅಲ್ಲಿ ಎಕ್ಸ್ ಗ್ರೇಟರ್ ದೆನ್ -5/2, ಅಥವಾ ಇದನ್ನ ಹೇಗೆ ಬರಿಬೋದು ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -5/2 ಪ್ಲಸ್ ಇನ್ಫಿನಿಟಿ ಹೌದಾ. ಗ್ರೇಟರ್ ದೆನ್ -5/2 ಅಂದರೆ -5/2ಗಿಂತ ಜಾಸ್ತಿ ಇರ್ಬೋದು, ಎಲ್ಲಿ ತನಕ ಹೋಗ್ಬೋದು, ಇನ್ಫಿನಿಟಿ ತನಕ ಹೋಗುತ್ತೆ ಅಷ್ಟೇ ಹೌದಾ. ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಥರ್ಡ್ ಒನ್ ನೋಡಿ, ಎಕ್ಸಾಮಿಗೆ ಏನಾದ್ರು ಕೇಳಿದ್ರು ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದು ಕೇಸ್ನ ಕೇಳ್ತಾ ಇರ್ತಾರೆ ಅಷ್ಟೇ ಹೌದಾ. 3 ಏನು ಕೇಳಲ್ಲ ಅಲ್ಲಿ. ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಷ್ಟೇ ಇತ್ತು ಅಂದರೆ ಯಾವಾಗಲೂ ರಿಯಲ್ ನಂಬರ್ ಅಂತಲೇ ತೊಗೋಬೇಕು. ಅದರ್ ದ್ಯಾನ್ ರಿಯಲ್ ನಂಬರ್ ಇತ್ತು ಅಂದರೆ ಮೆನ್ಷನ್ ಮಾಡ್ತಾರೆ, ನ್ಯಾಚುರಲ್ ನಂಬರ್ ಅಥವಾ ಇಂಟೀಜರ್ ಅಂತೇಳಿ ಮೆನ್ಷನ್ ಮಾಡ್ತಾರೆ ಆಯ್ತಲ್ಲ. ನೆಕ್ಸ್ಟ್ ಒನ್, ಥರ್ಡ್ ಒನ್, 3x + 8 ಗ್ರೇಟರ್ ದ್ಯಾನ್ 2. ನೋಡಿ 8ನ ಈ ಕಡೆ ತೊಗೊಂಡ್ರೆ -8 ಆಗುತ್ತಲ್ಲ. ಹಾಗಾದ್ರೆ ಇದು 3x ಇಸ್ ಗ್ರೇಟರ್ ದ್ಯಾನ್ 2 - 8 ಅಥವಾ 3x ಇಸ್ ಗ್ರೇಟರ್ ದ್ಯಾನ್ -6 ಹೌದಾ. ನೋಡಿ ಇದು ಎಕ್ಸ್ ಆಗಬೇಕು ಅಂದರೆ 3ಇಂದ ಡಿವೈಡ್ ಮಾಡ್ಬೇಕು ತಾನೆ, ಡಿವೈಡಿಂಗ್ ಬೈ 3 ಅಂದರೆ ಪಾಸಿಟಿವ್ ಅಲ್ಲ, ದೇರ್ಫೋರ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅದು ಹೌದಾ. ಹಾಗೆ ಏನು ಬರುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ -2. ಹಾಗಾದ್ರೆ ಕೇಸ್ 1ನಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ -2 ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 2 3 4 ಈ ಥರ ಬರ್ತಲ್ಲ. ಯಾಕಂದರೆ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗಿದೆ 1ಇಂದ, ಮತ್ತು -2ಗಿಂತ ಜಾಸ್ತಿ ಇರಬೇಕು ಅಂದರೆ ಎಲ್ಲದೂ -2ಗಿಂತ ಜಾಸ್ತಿ ಇದೆ ಹೌದಾ. ಕೇಸ್ 2 ಅಲ್ಲಿ ಎಕ್ಸ್ ಇಸ್ ಇಂಟೀಜರ್ ಗ್ರೇಟರ್ ದ್ಯಾನ್ -2, ಅದಕ್ಕೆ -2 ತೊಗೊಳಕ್ಕೆ ಬರಲ್ಲ ಅಲ್ಲಿ. -2ಗಿಂತ ಜಾಸ್ತಿ ಇರಬೇಕು ಅಂದರೆ -1 0 1 2 3 ಈ ಥರ ಬರುತ್ತೆ ಹೌದಾ. ನೆಕ್ಸ್ಟ್ ಕೇಸ್ 3 ಅಲ್ಲಿ ರಿಯಲ್ ನಂಬರ್ ತಾನೆ, ಎಕ್ಸ್ ಗ್ರೇಟರ್ ದ್ಯಾನ್ -2 ಅಂತ ಅದು ಬರೀಬೋದು, ಅಥವಾ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -2 ಟು ಇನ್ಫಿನಿಟಿ ಬರುತ್ತೆ ಹೌದಾ. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್, ಫೋರ್ತ್ ಒನ್, 5x - 3 ಲೆಸ್ ದ್ಯಾನ್ 3x + 1. 5x - 3 ಲೆಸ್ ದ್ಯಾನ್ 3x + 1. ನೋಡಿ ಈಸಿ ಇದೆ. 3x ಈ ಕಡೆ ತೊಗೊತೀನಿ, -3ನ ಈ ಕಡೆ ತೊಗೊತೀವಿ, ಹಾಗಾದ್ರೆ ಏನು ಬರುತ್ತೆ, 5x - 3x ಇಸ್ ಲೆಸ್ ದ್ಯಾನ್ -3 ಈ ಕಡೆ ತೊಗೊಂಡ್ಮೇಲೆ 1 + 3 ಹೌದಾ. ಅಥವಾ 2x ಇಸ್ ಲೆಸ್ ದ್ಯಾನ್ 4 ಡಿವೈಡಿಂಗ್ ಬೈ 2 ಮಾಡ್ಕೊಂಡ್ವಿ ಅಂದರೆ ಎಕ್ಸ್ ಲೆಸ್ ದ್ಯಾನ್ 2, ಯಾಕಂದರೆ ಇದು ಪಾಸಿಟಿವ್ ನಂಬರ್ ತಾನೆ, therefore inequality remains same. ಎಕ್ಸ್ ಲೆಸ್ ದ್ಯಾನ್ 2 ಇದೆ, ಡೈರೆಕ್ಟ್ ವ್ಯಾಲ್ಯೂಸ್ ಬರಿತಾ ಹೋಗೋದು. ಕೇಸ್ 1ನಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ಅಂತ ಹೇಳಿದ್ರೆ ಬರೀಲಿ 1 ಅಷ್ಟೇ ಬರುತ್ತೆ, ಯಾಕಂದರೆ ನ್ಯಾಚುರಲ್ ನಂಬರ್ಸ್ ವಿಚಾರ ಲೆಸ್ ದ್ಯಾನ್ 2 ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ 1 ನಂಬರ್, ದಟ್ ಈಸ್ 1 ಹೌದಾ.
ಕೇಸ್ 2 ಇಂಟೀಜರ್ಸ್ ಅಂತ ಹೇಳಿದ್ರೆ ತಾನೆ, ಅದಕ್ಕೆ ಯಾವ್ದಾದ್ರು ನೆಗೆಟಿವ್ ಇಂಟೀಜರ್ಸ್ ಬರ್ಬೋದು. -2 -1 0 1 ಬರಿಬೋದು, ಹೌದಾ. ನೆಕ್ಸ್ಟ್ ಕೇಸ್ 3 x less than 2 ಅಂದರೆ x belongs to -∞ to 2 ಇಷ್ಟು ಬರುತ್ತೆ ಅಷ್ಟೇ, ಹೌದಾ. ಆಯ್ತಲ್ಲ, ಹೇಗೆ ಬರೀತಾ ಇದ್ದೀವಿ ಅಂತೇಳಿ ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. 3x - 7 less than 5x - 1. 3x - 7 less than 5x - 1. ನೋಡಿ, ಕೇರ್ಫುಲ್ ಆಗಿ ಮಾಡ್ಕೋಬೇಕಿಲ್ಲಿ. 5x ಈ ಕಡೆ -7 ಈ ಕಡೆ ತೊಗೊಂಡೆ ಅಂದ್ರೆ 3x - 5x less than 7 - 1 ಬರೀಬೋದಾ. -7 ಈ ಕಡೆ ಹೋಯ್ತು ಅಂದರೆ +7. ಇಲ್ಲಿ ಏನಾಗ್ತದೆ, -2x less than 6 ಡಿವೈಡಿಂಗ್ ಬೈ -2 ಮಾಡಬೇಕು. ನೆಗೆಟಿವ್ ನಂಬರಿಂದ ಡಿವೈಡ್ ಮಾಡ್ತಾ ಇದ್ವಿ, ಅವಾಗ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್ ಅಲ್ಲ. ಅರೆ x ಗ್ರೇಟರ್ ದನ್ 6 ಬೈ -2 ಅಥವಾ x ಗ್ರೇಟರ್ ದನ್ -3 ಬಂತು, ಹೌದಾ. ನೋಡಿ, ಇಲ್ಲಿ ಇನ್ಇಕ್ವಾಲಿಟಿ ರಿವರ್ಸ್ ಆಗ್ತದ, ಕೇರ್ಫುಲ್ ಆಗಿ ಬರೀಬೇಕು. ಅರೆ x ಗ್ರೇಟರ್ ದನ್ -3 ಅಂದರೆ ಕೇಸ್ 1 ಅಲ್ಲಿ -3ಗಿಂತ ಜಾಸ್ತಿ ಇರುವಂಥ ನ್ಯಾಚುರಲ್ ನಂಬರ್ಸ್ ಎಲ್ಲದೂ ಬರುತ್ತಲ್ಲ. ಕೇಸ್ 2 ಅಲ್ಲಿ ಇಂಟೀಜರ್ಸ್ ಅಂತ ಹೇಳಿದಾರೆ. ಅಂದರೆ -3ಗಿಂತ ಜಾಸ್ತಿ ಇರಬೇಕು ಅಂದರೆ -2 -1 0 1 2 3 ಈ ಥರ ಬರ್ತಾ ಹೋಗುತ್ತೆ. ಕೇಸ್ 3 ಅಲ್ಲಿ ರಿಯಲ್ ನಂಬರ್ ತಾನೆ, ಅದಕ್ಕೆ ಎಕ್ಸ್ ಗ್ರೇಟರ್ ದ್ಯಾನ್ -3 ಅಂತ ಹೇಳಿದ್ರೆ ಎಕ್ಸ್ ಬಿಲಾಂಗ್ಸ್ ಟು -3, ∞ ಇಷ್ಟು ಬರುತ್ತೆ ಅಷ್ಟೇ, ಹೌದಾ. ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. 3 × x - 1 less than or equal to 3 × x - 1 less than or equal to 2 × x - 3. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಫಸ್ಟ್ 3 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ, 3x - 3 less than or equal to 2x - 6. 2x ಈ ಕಡೆ -3 ಈ ಕಡೆ ತೊಗೊಂಡ್ವಿ ಅಂದರೆ 3x - 2x is less than or equal to 3 - 6, ಹೌದಾ. -3 ಈ ಕಡೆ ಬಂತು ಅಂದರೆ +3, ಹೌದಾ. ನೆಕ್ಸ್ಟು 3x - 2x is x less than or equal to -3 ಬಂತು. ಈಗ ಕೇಸ್ 1 ಅಲ್ಲಿ x less than or equal to -3 ಅಂದರೆ x is equal to ನಲ್ ಸೆಟ್ ಬರ್ತದೆ, ಹೌದಾ. ಯಾಕಂದ್ರೆ ಲೆಸ್ ದ್ಯಾನ್ -3 ಯಾವುದು ನ್ಯಾಚುರಲ್ ನಂಬರೇ ಬರಲ್ಲ, ಹೌದಾ. ಅದಕ್ಕೆ ನಲ್ ಸೆಟ್ ಬರ್ಕೊಂಡ್ಬರ್ತೀವಿ. ಕೇಸ್ 2 ಅಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -3 ಅಂತ ಹೇಳಿದ್ದಾರೆ, ಹೌದಾ. ಅಂದರೆ ಅಲ್ಲಿ -4 -3 ಈ ಥರ ಬರೋದು ಅಷ್ಟೇ. -3 ಇರಬೇಕು ಅಥವಾ -3ಗಿಂತ ಕಮ್ಮಿ ಇರಬೇಕು. ನೋಡಿ, ಇದನ್ನು ಕೇರ್ಫುಲ್ ಆಗಿ ಬರೀಬೇಕು. x less than or equal to -3 ಅಂತ ಹೇಳಿದ್ರೆ x ಬಿಲಾಂಗ್ಸ್ ಟು -∞, -3 ಇಲ್ಲಿ ಬಿಗ್ ಬ್ರ್ಯಾಕೆಟ್ ತೊಗೋಬೇಕು, ಹೌದಾ. ಯಾಕಂದರೆ ಕ್ಲೋಸ್ ಇಂಟರ್ವಲ್ ಬರೀಬೇಕಲ್ಲಿ. ಆರ್ ಈಕ್ವಲ್ ಟು ಇದೆ, ಹೌದಾ. ಇಷ್ಟು ಬರುತ್ತೆ ಅಷ್ಟೆ, ಬರುತ್ತಲ್ಲ. ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ 7th one. 5 - 2x by 3 less than or equal to x by 6 - 5. x by 6 - 5. ನೋಡಿ, ಈ ಥರ ಇತ್ತು ಅಂದರೆ ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅಂದರೆ ಡಿನಾಮಿನೇಟ್ರಲ್ಲಿರೋ ನಂಬರ್ಸ್ ನೋಡಿ 3 ಮತ್ತು 6 ಇದೆ, ಹೌದಾ. 3 ಮತ್ತು 6 ಇಂದು LCM ಏನಾಗುತ್ತೆ, 6 ಬರುತ್ತೆ ತಾನೆ. ಹಾಗೆ ಈಸಿ ಆಗಬೇಕು ಅಂದರೆ ಇಲ್ಲಿ ಮಲ್ಟಿಪ್ಲೈ ಬೈ 6 ಮಾಡ್ಕೊಂಡ್ಬಿಡ್ತೀನಿ. ಅವಾಗ ನೋಡಿ ಈ ಥರ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು, ಹೌದಾ.
ಮಲ್ಟಿಪ್ಲೈ ಬೈ 6 ಮಾಡಿದ್ವಿ ಅಂದರೆ 6 5s are 30 ಮೈನಸ್ 3 1s are 3 2s are ಮತ್ತು 2 2s are 4x ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 6 6 ಗೆಟ್ ಕ್ಯಾನ್ಸಲ್ ಮತ್ತು 6 5s are 30. ಇಷ್ಟು ಬರುತ್ತಲ್ಲ ನೋಡಿ. ಮೈನಸ್ 30 ಈ ಕಡೆ ಮೈನಸ್ 4x ಈ ಕಡೆ ತೊಗೋಬೋದು, ಅದು ಎಕ್ಸ್ ಈ ಕಡೆ 30 ಈ ಕಡೆ ತೊಗೋಬೋದು, ಹೇಗಾದ್ರು ಮಾಡ್ಕೋಬೋದು ನೋಡಿ. ಮೈನಸ್ 30 ಈ ಕಡೆ ತೊಗೊಂಡ್ವಿ ಅಂದರೆ 30 ಪ್ಲಸ್ 30 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5x ಬಂತು. ಹೌದಾ? 30 ಪ್ಲಸ್ 30 ಅಂದರೆ 60 ಲೆಸ್ ದೆನ್ ಆರ್ ಈಕ್ವಲ್ ಟು 6x. ನೋಡಿ ಈ ಕಡೆಯಿಂದ ಓದಿದಾಗ ಲೆಸ್ ದೆನ್ ಆರ್ ಈಕ್ವಲ್ ಟು, ಈ ಕಡೆಯಿಂದ ಓದಿದಾಗ ಅದೇನಾಗುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಿದ್ವಿ. ಹಾಗಾದ್ರೆ ಇದೇನಾಗುತ್ತೆ 6x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಡಿವೈಡಿಂಗ್ ಬೈ 6 ಮಾಡಿದ್ವಿ ಅಂದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಹೌದಾ? 3 ಕೇಸಲ್ಲೂ ಬರ್ಕೋಬೇಕಷ್ಟೇ ಇಲ್ಲಿ. ಫಸ್ಟ್ ಕೇಸಲ್ಲಿ ಎಕ್ಸ್ ಇಸ್ ನ್ಯಾಚುರಲ್ ನಂಬರ್, ಸೆಕೆಂಡ್ ಇಂಟೀಜರ್, ಥರ್ಡ್ ರಿಯಲ್ ನಂಬರ್. ಹೌದಾ? ಆಲ್ರೆಡಿ ಕೇಸ್ 1 ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಲ್ಲ, ಆರ್ ಈಕ್ವಲ್ ಟು 10 ಇರೋದು. ಫಾರ್ 10 11 12 13 ಆ್ಯಂಡ್ ಸೊ ಆನ್. ಕೇಸ್ 2 ಇಂಟೀಜರ್ಸ್ ಅಂದರೆ ಸೇಮ್ ಬರುತ್ತೆ, 10 11 12 13 ಆ್ಯಂಡ್ ಸೊ ಆನ್. ಹೌದಾ? ಯಾಕಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಇರೋ ಇಂಟೀಜರ್ಸ್ ಇದೆ ಅಲ್ಲ. ಕೇಸ್ 3 ಅಲ್ಲಿ ರಿಯಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಥವಾ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 10, ಇನ್ಫಿನಿಟಿ. ಇಷ್ಟು ಬರಿಬೇಕು. ಹೌದಾ? ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಒನ್ 8th one. x plus x by 2 plus x by 3 x plus x by 2 plus x by 3 less than 11. ನೋಡಿ ಇದನ್ನು ಈಸಿ ಆಗಬೇಕು ಅಂದರೆ 3 ಇದೆ 2 ಇದೆ, ಎಲ್ ಸಿ ಎಮ್ 6 ಆಗುತ್ತಲ್ಲ. ಈಗ ಮಲ್ಟಿಪ್ಲೈ ಬೈ 6 ಮಾಡ್ಕೊಂಡ್ವಿ ಅಂದರೆ 6x ಪ್ಲಸ್ 2 1s are 2 3s ಅದಕ್ಕೆ 3x ಪ್ಲಸ್ 3 1s are 3 2s ಅಂದರೆ 2x ಲೆಸ್ ದ್ಯಾನ್ 66 ಬರುತ್ತೆ. ಹೌದಾ? ಯಾಕಂದರೆ 6 ಇಸ್ ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ಹೌದಾ? 6 ಪ್ಲಸ್ 3 9 9 ಪ್ಲಸ್ 2 ಅಂದರೆ 11x ಲೆಸ್ ದ್ಯಾನ್ 66 ಡಿವೈಡಿಂಗ್ ಬೈ 11 ಮಾಡಿದ್ವಿ ಅಂದರೆ ಎಕ್ಸ್ ಲೆಸ್ ದ್ಯಾನ್ 30 ಸಾರಿ ಎಕ್ಸ್ ಲೆಸ್ ದ್ಯಾನ್ 3 ಬರ್ತದೆ, ಸಾರಿ 6 ಬರುತ್ತೆ. 66 ಬೈ 11 ಅಂದರೆ 6. ಹೌದಾ? ಆದರೆ ಕೇಸ್ 1 ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಲೆಸ್ ದ್ಯಾನ್ 6 ಅಂದರೆ 1 2 3 4 5 ಅಷ್ಟೇ ಬರೋದು. ಹೌದಾ? ನ್ಯಾಚುರಲ್ ನಂಬರ್ಸ್ ಆಯಿತು. ಇಂಟೀಜರ್ಸ್ ಅಂತ ಹೇಳಿದ್ರೆ -2 -1 0 1 2 3 4 5 ಈ ಥರ ಬರ್ತಲ್ಲ. ನೆಕ್ಸ್ಟ್ ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ಎಕ್ಸ್ ಲೆಸ್ ದ್ಯಾನ್ 6 ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು -∞, 6. ಹೌದಾ? Next problem. Problem number 9. 3 into x minus 2 by 5. 3 into x minus 2 by 5 less than or equal to 5 into 2 minus x by 3. 5 into 2 minus x by 3. ಬಟ್ ಈಸಿ ಆಗಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಸರ್. ಎರಡು ಪಾಸಿಟಿವ್ ನಂಬರ್ ಇದೆ, ಅದಕ್ಕೆ ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಮತ್ತು ಯಾವ್ದಾದ್ರು ನೆಗೆಟಿವ್ ನಂಬರ್ ಇತ್ತಲ್ಲ, ನಾನು ನೆಗೆಟಿವ್ ಸೈನ್ ನ್ಯೂಮರೇಟ್ರಿಗೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಯ್ತಲ್ಲ. ಯಾಕಂದ್ರೆ ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ, ಹಾಗೆ ಕೇರ್ಫುಲ್ ಆಗಿ ಮಾಡಬೇಕು. ಇಲ್ಲಾಂದರೆ ಎರಡು ಪಾಸಿಟಿವ್ ಇದೆ ಡೈರೆಕ್ಟಾಗಿ. 3 3s are 9 into x minus 2 less than or equal to 5 5s are 25 into 2 minus x. 9 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 9x minus 18 is less than or equal to
50 minus 25x ಹೌದಾ, minus 25x ಈ ಕಡೆ 18 ಈ ಕಡೆ ತಗೊತೀನಿ. ಹಾಗಾದ್ರೆ 9x plus 25x is less than or equal to 50 plus 18. 25 plus 9 ಅಂತ ಹೇಳಿದ್ರೆ 30. 4x is less than or equal to 68. ಡಿವೈಡಿಂಗ್ ಬೈ 34 ಮಾಡಿದ್ವಿ ಅಂದರೆ x less than or equal to 2 ಇರುತ್ತೆ ಹೌದಾ. ಆದರೆ ಕೇಸ್ 1 ಅಲ್ಲಿ ಏನು ಬರೀಬೋದು, ಓನ್ಲಿ ನ್ಯಾಚುರಲ್ ನಂಬರ್ಸ್ ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ 1,2 ಬರುತ್ತೆ. ಕೇಸ್ 2 ಅಲ್ಲಿ ಇಂಟೀಜರ್ಸು ಬರೀಬೇಕು, ಅದಕ್ಕೆ -2 -1 0 1 2 ಅಷ್ಟೇ ಬರೋದು. ಕೇಸ್ 3 ಅಲ್ಲಿ ರಿಯಲ್ ನಂಬರ್ಸ್ ಅಲ್ಲ, x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -∞, ಕ್ಲೋಸ್ಡ್ ಇಂಟರ್ವಲ್ 2 ಬರುತ್ತೆ ಅಷ್ಟೇ ಹೌದಾ. ಹೋಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 10th one. half into 3x by 5 plus 4, 3x by 5 plus 4 greater than or equal to x minus 6 by 3, x minus 6 by 3. ಆಯ್ತಲ್ಲ, ಈಸಿ ಇದೆ. ಫಸ್ಟ್ ಹಾಫ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟೆ ಅಂದರೆ ಇದು ಏನಾಗುತ್ತೆ, 3x by 10 plus 2 greater than or equal to x minus 6 by 3 ಹೌದಾ. 30 LCM ಆಗುತ್ತಲ್ಲ, ಮಲ್ಟಿಪ್ಲೈ ಬೈ 30 ಮಾಡ್ಕೊತೀನಿ ಅವಾಗ. 10 1s are 10 3s are, ಅಂದರೆ 3 3s are 9x plus 30 2s are 60 greater than or equal. 3 1s are 3 10s are, ಅಂದರೆ 10 into x minus 6 ಬರುತ್ತೆ ಹೌದಾ. That implies 9x plus 60 greater than or equal to 10 into x value is 10x minus 60. 9x RHS minus 60 LHS. That implies 60 plus 60 is greater than or equal to 10x minus 9x. That implies 120 is greater than or equal to x, ಅಥವಾ x less than or equal to 120. ಅಂದರೆ ಕೇಸ್ 1 ಅಲ್ಲಿ x is equal to natural numbers, ಅಂದರೆ 1 2 3 up to 120. ಕೇಸ್ 2 ಇಂಟೀಜರ್ಸ್ ಅಲ್ಲ, -2 -1 0 up to 120 ತನಕ ಬರೀಬೇಕು ಹೌದಾ. ಕೇಸ್ 3 ರಿಯಲ್ ನಂಬರ್ಸ್, ಅಂದರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 120 ಅಂದರೆ x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -∞, ಕ್ಲೋಸ್ ಇಂಟರ್ವಲ್ 120 ಬರುತ್ತೆ ಅಷ್ಟೇ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. 2x minus 1 by 3, 2x minus 1 by 3 greater than or equal to 3x minus 2 by 5, 3x minus 2 by 5 minus 2 minus x by 5. Is it 2x minus 1 by 3 greater than or equal to 3x minus 2 by 4 ಇದೆ ನೋಡಿ, minus 2 minus x by 5 ನೋಡಿ. ಈಸಿಯಾಗಿ 3 4 5 LCM ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಆ್ಯಕ್ಚುಲಿ 60 ಬರ್ತದೆ LCM.
Therefore multiply by 60. 5 into 4 ಅಂದರೆ 20, 23 is 60. ಹೌದಾ? 60 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 3 ones are 320s. Therefore 20 into 2x minus 1 is greater than or equal to 4 ones are 4 15s. ಅದಕ್ಕೆ 15 into 3x minus 2 minus 5 ones are 5 12s. Therefore 12 into 2 minus x. ಎಷ್ಟು ಬರುತ್ತಲ್ಲ? 22s are 40x minus 20 is greater than or equal to 15 3s are 45x minus 30 minus 12 2s are 24 minus of minus plus 12x. That implies 40x minus 20 is greater than or equal to 45 plus 12 ಅಂತ ಹೇಳಿದ್ರೆ 57x minus 54. minus 54 ಈ ಕಡೆ 40x ಈ ಕಡೆ ತಗೊಂಡ್ವಿ ಅಂದ್ರೆ 54 minus 20 is greater than or equal to 57x minus 40x. 54 minus 20 value is 34 is greater than or equal to 17x. ಹೌದಾ? ಈ ಕಡೆಯಿಂದ ರೀಡ್ ಮಾಡಬೇಕಾದ್ರೆ 17x is less than or equal to 34 dividing by 17 ಮಾಡಬೇಕು. ಹಾಗಾದ್ರೆ x is less than or equal to 2 ಬರುತ್ತೆ. ಹೌದಾ? ನೆಕ್ಸ್ಟ್ ಬರೀಬೋದಲ್ಲ? ಕೇಸ್ 1 ಓನ್ಲಿ ನ್ಯಾಚುರಲ್ ನಂಬರ್ಸ್ ಬರೀಬೇಕು. ಅಂದರೆ 1, 2. ಕೇಸ್ 2 ಇಂಟೀಜರ್ಸ್ ಬರೀಬೇಕು ತಾನೆ. ಅದಕ್ಕೆ -2 -1 0 1 2. ಹೌದಾ? ಅಂದರೆ ನೆಗೆಟಿವ್ ಇಂಟೀಜರ್ಸ್ ಬರೀಬೇಕು. ಕೇಸ್ 3 ರಿಯಲ್ ನಂಬರ್ಸ್ ಬರೀಬೇಕಲ್ಲ. x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ x ಬಿಲಾಂಗ್ಸ್ ಟು -∞, 2 ಬರುತ್ತೆ ಅಷ್ಟೇ. ಹೌದಾ? ಎಷ್ಟು ಬರುತ್ತೆ? ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ. ಹೋಮ್ ವರ್ಕ್ ತೊಗೊಂಡಿರಿ 12th ಒಂದು. x by 4 less than 5x minus 2 by 3. 5x minus 2 by 3 minus 7x minus 3 by 5 minus 7x minus 3 by 5 ಮಾಡ್ಬೋದಾ? ನೋಡಿ ಇಲ್ಲೇ LCM 60 ಆಗುತ್ತೆ. ಅದಕ್ಕೆ ಮಲ್ಟಿಪ್ಲೈ ಬೈ 60 ಆ್ಯಂಡ್ ಕಂಟಿನ್ಯೂ. ಹೌದಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಬರುತ್ತಲ್ಲ? ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಸೆಕೆಂಡ್ ಮೈನ್ ನೋಡಿರಿ. ಸಾಲ್ವ್ ದ ಫಾಲೋಯಿಂಗ್ ಆ್ಯಂಡ್ ಶೋ ದ ಗ್ರಾಫ್ ಆಫ್ ದ ಸೊಲ್ಯೂಷನ್ ಆನ್ ನಂಬರ್ ಲೈನ್. ಫಸ್ಟ್ ಒನ್ 3x minus 2 less than 2x plus 1. 3x minus 2 less than 2x plus 1. ದ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದಾಗೆ ಮಾಡೋದು. ಆದರೆ ನಂಬರ್ ಲೈನಲ್ಲಿ ಸೊಲ್ಯೂಷನ್ನ ತೋರಿಸ್ಬೇಕಷ್ಟೆ. ಹೌದಾ? 2x ಈ ಕಡೆ -2 ಈ ಕಡೆ ತೊಗೊಂಡ್ವಿ ಅಂದರೆ 3x minus 2x less than 2 plus 1. ದಟ್ ಇಂಪ್ಲೈಸ್ x less than 3. ಹೌದಾ? ನೋಡಿ ನಂಬರ್ ಲೈನಲ್ಲಿ ಯಾವ ಥರ ಬರ್ಕೊತೀವಿ ಅಂತೇಳಿ ಇದಿದೆ 0 1 2 3. ಹೌದಾ? ಲೆಸ್ ದ್ಯಾನ್ 3 ಅಂತಿದೆ. ಈ ಥರ ಬರ್ಕೊತೀವಿ. ನೋಡಿ ಲೆಸ್ ದ್ಯಾನ್ 3 ಅಂತ ಹೇಳಿದ್ರೆ ಈ ಥರ ಬರ್ಕೊಳೋದು. ಹೌದಾ? ನೋಡಿ ಇಲ್ಲಿ ಆರಾಮಾಗಿ ತೊಗೊತೀವಿ. ಅಂದರೆ ಈ ಕಡೆ ಬರ್ಬೇಕು ತಾನೆ. ಮತ್ತು ನೋಡಿ ಇಲ್ಲಿ ಈಕ್ವಲ್ ಟು ಮತ್ತು ನಾಟ್ ಈಕ್ವಲ್ ಟುಗೆ ಯಾವ ಥರ ಬರ್ಕೊತೀವಿ ಅಂದರೆ. ಹೌದಾ? ಇಲ್ಲಿ ಬರೀ ಲೆಸ್ ದ್ಯಾನ್ ಅಷ್ಟೇ ಇದೆ. ಈಕ್ವಲ್ ಟು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ರೌಂಡ್ ಬರ್ಕೋಬೇಕು ಈ ಥರ. ಅಂದರೆ ಇದು ಇನ್ಕ್ಲೂಡ್ ಆಗಿಲ್ಲ ಅಂತೇಳಿ. ಇನ್ಕ್ಲೂಡ್ ಆಗಿತ್ತು ನಾ ರೌಂಡ್ ಬರ್ಕೊತೀವಲ್ಲ ಅದನ್ನ ಕಂಪ್ಲೀಟ್ ಫಿಲ್ ಮಾಡಬೇಕು. ಹೌದಾ? ಫಿಲ್ಡ್ ಸರ್ಕಲ್ ಏನು ಡಿನೋಟ್ ಮಾಡುತ್ತೆ ಅಂದರೆ ಇನ್ಕ್ಲೂಡೆಡ್ ಅಂತೇಳಿ. ಓಪನ್ ಸರ್ಕಲ್ ಏನು ಡಿನೋಟ್ ಮಾಡುತ್ತೆ ಅಂದರೆ ಎಕ್ಸ್ಕ್ಲೂಡೆಡ್ ಅಂತೇಳಿ ಡಿನೋಟ್ ಮಾಡುತ್ತೆ. ಹೌದಲ್ಲ? ಗ್ರಾಫಲ್ಲಿ ಗೊತ್ತಿರ್ಬೇಕು ನನಗೆ. ಆಯ್ತಲ್ಲ ಇಲ್ಲಿ
Second one, 3 into 1 minus x, 3 into 1 minus x is less than 2 into x plus 4. 2 into x plus 4. And 3 minus 3x less than 2x plus 8. Minus 3x ikkade 8 na ikkade tagotತೀನಿ. 3 minus 8 is less than 2x plus 3x. Minus 5 is less than 5x ಬಂತು ಅಥವಾ 5x is greater than minus 5. ಹೌದಾ? ಈ ಕಡೆಯಿಂದ ಬರ್ಕೊಂಡಿದ್ವಿ. ಡಿವೈಡಿಂಗ್ ಬೈ 5 ಮಾಡಿದೆ ಅಂದರೆ 5 is ಪಾಸಿಟಿವ್ ಅಲ್ಲ, ಹಾಗಾದ್ರೆ ಏನು ಬರುತ್ತೆ? x ಗ್ರೇಟರ್ ದೆನ್ ಮೈನಸ್ 1 ಬರುತ್ತೆ. ಹೌದಾ? ನೋಡಿ ಗ್ರಾಫ್ ಬರ್ಕೋಬೇಕು ಮತ್ತೆ. -2, -1, 0, 1, 2 ಈ ಥರ ಹೋಗ್ತಾ ಇದೆ ಅಂದ್ಕೊಳ್ಳಿ. ಗ್ರೇಟರ್ ದ್ಯಾನ್ -1 ಅಂದರೆ -1ಕ್ಕಿಂತ ಜಾಸ್ತಿ ಇರಬೇಕು, ಈ ಥರ ಬರುತ್ತೆ ಅಷ್ಟೇ. ಮತ್ತು -1ನ ಇನ್ಕ್ಲೂಡ್ ಮಾಡಬಾರ್ದು, ಅದಕ್ಕೆ ಇಲ್ಲೊಂದು ಸರ್ಕಲ್ ಬರ್ಕೋತೀನಿ ಮತ್ತು ಅದನ್ನ ಫಿಲ್ ಮಾಡಬಾರ್ದು. ಹೌದಾ? ಓಪನ್ ಸರ್ಕಲ್ ಇದು ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 3, x by 2 is greater than or equal to. Problem number 3, x by 2 is greater than or equal to 5x minus 2 whole divided by 3. 5x minus 2 whole divided by 3 minus 7x minus 3 by 5. Minus 7x minus 3 by 5. ಇಲ್ಲಿ 5 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಹೌದಾ? LCM 5 3s are 15, 15 2s are 30 ಆಗುತ್ತೆ. ಅದಕ್ಕೆ ಇಲ್ಲಿ ಮಲ್ಟಿಪ್ಲೈ ಬೈ 30. ಹೌದಾ? 2 1s are 2 15s are. Therefore 15x is greater than or equal to 3 1s are 3 10s are. Therefore 10 into 5x minus 2 minus 5 1s are 5 6 are 6 into 7x minus 3. ಹೌದಾ? 15x greater than or equal to 50x minus 20 minus 42x minus of minus plus 18. ಹೌದಾ? 15x is greater than or equal to 50x minus 42x ಅಂದರೆ 8x minus 20 plus 18 minus 2. ನೋಡಿ 8x ಈ ಕಡೆ ತೊಗೊಂಡ್ವಿ ಅಂದರೆ 15x minus 8x greater than or equal to minus 2 ಬರುತ್ತೆ. ಹೌದಾ? 15 minus 8 ಅಂತ ಹೇಳಿದ್ರೆ 7x greater than or equal to minus 2, that implies x greater than or equal to minus 2 by 7. ಹೌದಾ? ನೋಡಿ ಮೈನಸ್ 2 by 7 ಅಂದರೆ -1ಕ್ಕಿಂತ ಜಾಸ್ತಿ ಇರ್ತಲ್ಲ. ಇಫ್ 0 ಇಲ್ಲಿ -1 ಅಂದರೆ ಇಲ್ಲೆಲ್ಲ ತೊಗೋಬೋದು minus 2 by 7. ಹೌದಾ? ಇದು 1 2 ಈ ಥರ ಹೇಗೋ ತೊಗೊಂಡಿರ್ತೀವಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತಿದೆ ಅಂದರೆ ಇದನ್ನ ಇನ್ಕ್ಲೂಡ್ ಮಾಡಬೇಕು, ಅಂದರೆ ಸರ್ಕಲ್ನ ಕಂಪ್ಲೀಟ್ ಮಾಡ್ಕೋಬೇಕಷ್ಟೇ. ಈ ಥರ ಬರುತ್ತೆ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4, 3x minus 4 whole divided by 2. 3x minus 4 whole divided by 2 greater than or equal to x plus 1 by 4 minus 1. x plus 1 by 4 minus 1. ಹೌದಾ? ಈಸಿ ಇದೆ. LCM 4 ಆಗುತ್ತಲ್ಲ 2 ಮತ್ತು 4 ಇಂದ, ಅದಕ್ಕೆ ಮಲ್ಟಿಪ್ಲೈ ಬೈ 4. ಹೌದಾ? ನೆಕ್ಸ್ಟ್ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಕೊಳ್ಳಿ, ಬರುತ್ತೆ ನೋಡ್ಕೊಳ್ಳಿ. ನೀವು ಮಲ್ಟಿಪ್ಲೈ ಬೈ 4 ಮಾಡಿದೆ ಅಂದ್ರೆ 2 into 3x minus 4 greater than or equal 4 4 cancel. x plus 1 minus 4 into 1 ಅಂದರೆ 4.
6x minus 8 is greater than or equal to x minus 3. x ಈ ಕಡೆ minus 8 ಈ ಕಡೆ ತಗೊಂತೀನಿ. 6x minus x is greater than or equal to 8 minus 3. 5x is greater than or equal to 5. That implies x greater than or equal to 1. ಹೌದಾ? ಗ್ರಾಫ್ ಬರೀಬೋದಲ್ಲ ನಂಬರ್ ಲೈನಲ್ಲಿ. ಝೀರೋ 1 2 -1 ಈ ಥರ ಇತ್ತು ಅಂದ್ಕೊಂಡ್ರೆ 1 ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು. 1 ಇನ್ಕ್ಲೂಡ್ ಆಗ್ಬೇಕು ತಾನೆ, ಅದಕ್ಕೆ ಕಂಪ್ಲೀಟ್ ಫಿಲ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಇರಬೇಕು. ಈ ಥರ ಬಂತು ಹೌದಾ? ಆಯ್ತಲ್ಲ? ಸೇಮ್ ಟೈಪು ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡ್ತಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ತೀವಿ. ಅದೇ ನಂಬರ್ ಲೈನಲ್ಲಿ ಒಂದು ರೆಪ್ರೆಸೆಂಟ್ ಮಾಡಬೇಕಷ್ಟೆ. ಆಯ್ತಲ್ಲ? ಇಲ್ಲಿ ಸೇಮ್ ಟೈಪ್ ಎರಡು ಹೋಮ್ವರ್ಕ್ ತೊಗೊಂಡ್ರಿ. 5th ಒನ್ ಹೋಮ್ವರ್ಕ್ 5x minus 3 greater than or equal to 3x minus 5. 5x minus 3 greater than or equal to 3x minus 5. 6th one 7x plus 3 less than 7x plus 3 less than 5x plus 9. 5x plus 9 ಮಾಡ್ಬೋದಲ್ಲ? ಈಸಿದ 5x ಈ ಕಡೆ ತೊಗೊಂಡು 3 ಈ ಕಡೆ ತೊಗೊಂಡು ಸಿಂಪ್ಲಿಫೈ ಮಾಡೋದು. 3x ಈ ಕಡೆ -3 ಈ ಕಡೆ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಹೌದಾ? ಮಾಡ್ಬೋದಲ್ಲ ಇವೆರಡು? ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ್ದು ಎರಡೆರಡು ಇನ್ಇಕ್ವಾಲಿಟಿ ಬಂತು ಅಂದರೆ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತೇಳಿ ತೊಗೊತೀವಿ ಅಷ್ಟೇ. ಹೌದಲ್ಲ? ಐಡಿಯಾ ಎಲ್ಲ ಸೇಮ್ ಟೈಪ್ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಏನೇನು ಗೊತ್ತಿರಬೇಕು ಅಂದರೆ ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ಕೋಬೇಕಾದ್ರೆ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ಡ್, ಅದನ್ನು ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಹೌದಾ? ಮತ್ತು LCM ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಪ್ರಾಬ್ಲಮ್ಸ್ ಈಸಿ ಆಗ್ತಾ ಬರುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.